ಅದು ಧಾರವಾಡ, ಶಾಂತಿಯ ನಗರ. ಆದರೆ ಆ ಒಂದು ದಿನ ಇಡೀ ಊರನ್ನೇ ಭಯದ ನೆರಳು ಆವರಿಸಿರುತ್ತೆ. ಆ ಒಂದು ಬೀಭತ್ಸ ಕೃತ್ಯಕ್ಕೆ ಇಡೀ ನಗರವೇ ನಡುಗಿ ಹೋಗಿರುತ್ತೆ. ಬರೋಬ್ಬರಿ 10 ವರ್ಷಗಳ ಬಳಿಕ ಈ ಪ್ರಕರಣದ ತೀರ್ಪು ಹೊರಬಂದಿದೆ. ಒಂದ್ ಕಡೆ ಜನರಿಗೆ ಸೇವೆ ಮಾಡಲು ಬಂದವ ಮಣ್ಣಲ್ಲಿ ಮಣ್ಣಾದ್ರೆ, ಮತ್ತೊಂದು ಕಡೆ ಈತ ಕೂಡ ಜನರಿಗಾಗಿ ಸೇವೆ ಮಾಡಲು ರಾಜಕೀಯಕ್ಕೆ ಬಂದವ ಈಗ ಜೈಲು ಪಾಲಾಗಿದ್ದಾನೆ. ಇದು ಸಾಮಾನ್ಯ ಹತ್ಯೆ ಅಲ್ಲ, ಇದು ಪ್ಲಾನ್ ಮಾಡಿದ ರಾಜಕೀಯ ಎಲಿಮಿನೇಷನ್. ಹಾಗಾದರೆ ನಾವಿವತ್ತು ಹೇಳಲು ಹೊರಟಿರುವಂತಹ ಈ ಬೀಭತ್ಸ ಕೃತ್ಯ ಆದರೂ ಏನು? ಆ ಕೃತ್ಯದಿಂದ ಅವರಿಬ್ಬರ ಬದುಕಿನ ಜೊತೆ ರಾಜಕೀಯ ಕೂಡ ಯುಗಾಂತ್ಯವಾಗಿದೆ. ಅಂದು 2016 ಜೂನ್ 15 ಇಡೀ ಧಾರವಾಡವನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆಯೊಂದು ನಡೆದೇ ಹೋಗಿದೆ. ಅವತ್ತು ಯೋಗೀಶ್ ಗೌಡ ಧಾರವಾಡದ ಜಿಮ್ಗೆ ತೆರಳುವಾಗ 6 ಮಂದಿಯ ಗ್ಯಾಂಗ್ ಏಕಾಏಕಿ ಅಟ್ಯಾಕ್ ಮಾಡಿತ್ತು. ಮೊದಲು ಕಣ್ಣಿಗೆ ಕಾರದ ಪುಡಿ ಎರಚಿ, ಬಳಿಕ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಭೀಕರವಾಗಿ ಕೊಲೆ ಮಾಡಿದ್ರು. ಆ ಗ್ಯಾಂಗ್ ಕೊಲೆ ಮಾಡಿದ್ದು ಯಾರನ್ನೋ ಅಲ್ಲ, ಸಾಮಾಜಿಕ ಕಾರ್ಯಕರ್ತರಾಗಿ ಹಾಗೂ ಬಿಜೆಪಿ ಮುಖಂಡನಾಗಿ ಗುರುತಿಸಿಕೊಂಡಿರುವಂತಹ ಯೋಗೀಶ್ ಗೌಡರನ್ನ. ಮೂಲತಃ ಧಾರವಾಡದ ಗೋವಿನಕೊಪ್ಪ ನಿವಾಸಿಯಾಗಿರುವಂತಹ ಈ ಯೋಗೀಶ್ ಗೌಡ ಕೊಲೆ ಆಗುವ ಮುನ್ನ 4 ವರ್ಷದ ಹಿಂದೆಯಷ್ಟೇ ಭೂ ವಿವಾದಕ್ಕೆ ಸಂಬಂಧಿಸಿದಂತೆ ಯೋಗೀಶ್ ಗೌಡ ಸಹೋದರ ಉದಯ್ ಗೌಡರವರ ಕೊಲೆಯಾಗಿರುತ್ತೆ. ಯೋಗೀಶ್ ಗೌಡ ಹಾಗೂ ವಿನಯ್ ಕುಲಕರ್ಣಿ ನಡುವೆ ಕೆಲವೊಂದು ವಿಚಾರವಾಗಿ ಭಿನ್ನಾಭಿಪ್ರಾಯ ಇರುತ್ತೆ. ಯೋಗೀಶ್ ಗೌಡರವರು ಧಾರವಾಡ ಜಿಲ್ಲಾ ಪಂಚಾಯತ್ ಬಿಜೆಪಿ ಸದಸ್ಯರಾಗಿದ್ದರು. ಇದೇ ಸಂದರ್ಭದಲ್ಲಿ ಕುಡಿಯುವ ನೀರಿನ ವಿಚಾರಕ್ಕಾಗಿ ಯೋಗೀಶ್ ಗೌಡ ಮತ್ತು ವಿನಯ್ ಕುಲಕರ್ಣಿ ನಡುವೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಗಳ ಆಗಿರುತ್ತೆ. ಈ ಗಲಾಟೆ ಬಳಿಕ ಯೋಗೀಶ್ ಗೌಡ ವಿರುದ್ಧ ಪ್ರಕರಣ ಕೂಡ ದಾಖಲಾಗುತ್ತೆ. ಅರೆಸ್ಟ್ ಕೂಡ ಆಗಿರ್ತಾರೆ. ಆದರೆ ಜೈಲಿನಲ್ಲಿ ಇದ್ದುಕೊಂಡೇ ಯೋಗೀಶ್ ಗೌಡ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ಕೂಡ ಸಾಧಿಸ್ತಾರೆ. ಎಲೆಕ್ಷನ್ನಲ್ಲಿ ಗೆದ್ದ ಬಳಿಕ ಯೋಗೀಶ್ ಗೌಡ ಜೈಲಿನಿಂದ ರಿಲೀಸ್ ಆಗಿ ರಾಜಕೀಯವಾಗಿ ಸಕ್ರಿಯರಾಗ್ತಾರೆ. ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆ ಅಖಾಡಕ್ಕಿಳಿಯಲು ಕೂಡ ಪ್ರಯತ್ನಿಸ್ತಾ ಇರ್ತಾರೆ. ಜಿಲ್ಲಾ ಪಂಚಾಯತ್ನಲ್ಲಿ ನಡೆದ ಘಟನೆಯಿಂದ ಇವರಿಬ್ಬರಿಗೂ ಕೂಡ ದ್ವೇಷ ಬೆಳೆದಿರುತ್ತೆ. ಈ ಮಧ್ಯೆ ಕಿಮ್ಸ್ ಡೈರೆಕ್ಟರ್ ಜೊತೆ ವಿನಯ್ ಕುಲಕರ್ಣಿ ಅವರದ್ದು ಒಂದು ಗಲಾಟೆ ಆಗಿರುತ್ತೆ. ಆ ಒಂದು ವಿಡಿಯೋ ವೈರಲ್ ಆಗಿರುತ್ತೆ. ಆ ವಿಡಿಯೋವನ್ನು ಬಿಜೆಪಿಯವರು ರಾಜಕೀಯವಾಗಿ ಬಳಸಿಕೊಂಡಿರ್ತಾರೆ. ಅಲ್ಲದೆ ಇದರಿಂದ ಯೋಗೀಶ್ ಗೌಡರವರ ಪಾತ್ರ ಇದೆ ಅಂತ ಊಹಾಪೋಹ ಸ್ಟಾರ್ಟ್ ಆಗಿರುತ್ತೆ. ಇದೇ ಕಾರಣದಿಂದ ಈ ಇಬ್ಬರು ಮಧ್ಯೆ ದ್ವೇಷ ಜಾಸ್ತಿ ಆಗಿರುತ್ತೆ. ಯೋಗೀಶ್ ಗೌಡನನ್ನ ಕೊಲೆ ಮಾಡಬೇಕು ಅಂತ ಸ್ಕೆಚ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾಜಕೀಯ ಸಾಮಾಜಿಕ ಹೋರಾಟದ ಜೊತೆ ಯೋಗೀಶ್ ಗೌಡ ಡೈಲಿ ಜಿಮ್ಗೆ ಹೋಗ್ತಾ ಇರ್ತಾರೆ. ಯೋಗೀಶ್ ಗೌಡನನ್ನು ಡೈಲಿ ಕೊಲೆಗಾರರು ಫಾಲೋ ಮಾಡ್ತಾ ಇರ್ತಾರೆ. ಕೊಲೆ ಮಾಡಲು ಕಂಪ್ಲೀಟ್ ಆಗಿ ಸ್ಕೆಚ್ ಕೂಡ ಹಾಕ್ತಾರೆ. ಅದರಂತೆ 2016 ಜೂನ್ನಲ್ಲಿ ಯೋಗೀಶ್ ಗೌಡರವರು ಜಿಮ್ಗೆ ಹೋಗುವಂತಹ ಸಂದರ್ಭದಲ್ಲಿ ಏಕಾಏಕಿ 6 ಮಂದಿಯ ಗ್ಯಾಂಗ್ ದಾಳಿ ನಡೆಸಿ ಕಣ್ಣಿಗೆ ಕಾರದ ಪುಡಿ ಎರಚಿ ಮಾರಕಾಸ್ತ್ರಗಳಿಂದ ಹತ್ಯೆಗೈತಾರೆ. ಇನ್ನು ಈ ಕೊಲೆಯನ್ನು ವಿನಯ್ ಕುಲಕರ್ಣಿಯವರೇ ಮಾಡಿಸಿದ್ದಾರೆ ಅಂತ ಅನುಮಾನ ಶುರುವಾಗುತ್ತೆ. ಹೀಗಾಗಿ ವಿನಯ್ ಕುಲಕರ್ಣಿಯವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಈ ಪ್ರಕರಣದ ತನಿಖೆಯನ್ನು ಆಗಿನ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಸಿಬಿಐಗೆ ವಹಿಸುತ್ತೆ. ಸಿಬಿಐ ತನಿಖೆಯಲ್ಲಿ ಆರೋಪಿಗಳು ಹಾಗೂ ಸಾಕ್ಷಿಗಳ ವಿಚಾರಣೆ ನಡೆಸಲಾಗಿದ್ದು, ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಪಾತ್ರವೂ ಇತ್ತು ಅಂತ ತನಿಖೆಯಲ್ಲಿ ಸಾಬೀತಾಗುತ್ತೆ. 2020ರಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗುತ್ತೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಚಾರ್ಜ್ ಶೀಟ್ನಲ್ಲಿ ಕೆಲವೊಂದು ಮಹತ್ವದ ವಿಚಾರಗಳು ಉಲ್ಲೇಖವಾಗಿರುತ್ತೆ. ಅದೇನೆಂದರೆ, ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರುವಂಥದ್ದು, ಸಾಕ್ಷಿ ನಾಶದ ಆರೋಪಗಳು ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುತ್ತೆ. ಯೋಗೀಶ್ ಗೌಡ ಹತ್ಯೆ ಮಾಡಿದ ಆರೋಪಿಗಳಿಗೆ ವಿನಯ್ ಕುಲಕರ್ಣಿ
ಹಣ ಮತ್ತು ಇತರೆ ನೆರವುಗಳನ್ನು ನೀಡಿರುವ ಆರೋಪ ಕೂಡ ಸಾಬೀತಾಗುತ್ತೆ. ಬರೋಬ್ಬರಿ 10 ವರ್ಷಗಳ ನಂತರ ಯೋಗೀಶ್ ಗೌಡ ಕೊಲೆ ಪ್ರಕರಣದ ತೀರ್ಪನ್ನು ಇದೇ ಏಪ್ರಿಲ್ 15ರಂದು ತೀರ್ಪು ಪ್ರಕಟವಾಗಿರುತ್ತೆ. ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಒಟ್ಟು 17 ಮಂದಿ ಕೊಲೆಗಾರರು ಎಂದು ಕೋರ್ಟ್ ತೀರ್ಪು ನೀಡಿದೆ. ತೀರ್ಪಿನ ಬಳಿಕ 2 ದಿನ ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸಲು ವಾದ ವಿವಾದ ಆಲಿಸಲಾಗುತ್ತೆ. ವಾದ ಪ್ರತಿವಾದದ ವೇಳೆ ವಿನಯ್ ಸೇರಿ ಕೊಲೆಗಾರರು ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಅಂಗಲಾಚಿರ್ತಾರೆ. 2 ದಿನಗಳ ಬಳಿಕ ಅಂದರೆ ಇಂದು ಶಿಕ್ಷೆ ಪ್ರಮಾಣವು ಕೂಡ ಪ್ರಕಟಿಸಿದೆ. ವಿನಯ್ ಕುಲಕರ್ಣಿ ಸೇರಿ 16 ಮಂದಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಕೋರ್ಟ್ ಆದೇಶ ನೀಡಿದೆ. ಅಲ್ಲದೆ ಯೋಗೀಶ್ ಗೌಡ ಮಕ್ಕಳಿಗೆ 16 ಲಕ್ಷ ಪರಿಹಾರವಾಗಿ ಕೊಡಬೇಕು ಅಂತ ಕೂಡ ಈ ಕೋರ್ಟ್ ಆದೇಶ ನೀಡಿದೆ. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟವಾದ ಬೆನ್ನಲ್ಲೇ ಶಾಸಕ ಸ್ಥಾನವನ್ನು ಕೂಡ ಕಳೆದುಕೊಂಡು ಇದೀಗ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಮುಂದೆ ವಿನಯ್ ಕುಲಕರ್ಣಿಯವರು ಹೈಕೋರ್ಟ್ ಹಾಗೂ ಸುಪ್ರೀಂ ಮೊರೆ ಹೋದರೆ ಶಿಕ್ಷೆಯಿಂದ ಬಚಾವ್ ಆಗ್ಬೋದು, ಆಗ್ದಲೇ ಕೂಡ ಇರ್ಬೋದು. ಅದೇನೇ ಆಗಲಿ, ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನು ವಿನಯ್ ಕುಲಕರ್ಣಿ ಪ್ರಕರಣ ಸಾಬೀತು ಮಾಡಿದೆ. ರಾಜಕೀಯದ ವ್ಯಕ್ತಿಯಾಗಿರಲಿ, ಸಾಮಾನ್ಯ ವ್ಯಕ್ತಿಯಾಗಿರಲಿ, ಕಾನೂನು ಎಲ್ಲರಿಗೂ ಒಂದೇ ಅನ್ನೋದು ಈ ಒಂದು ಪ್ರಕರಣದಿಂದ ಜಗಜ್ಜಾಹೀರಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.